Good morning, dear students. Today, in the ratio analysis, first problem, ratio analysis na first problem ನಾನು ಸಾಲ್ವ್ ಮಾಡ್ತಾ ಇದ್ದೇನೆ. ಈ ಪ್ರಾಬ್ಲಮಲ್ಲಿ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್, 10% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್, ರಿಸರ್ವ್, ಲೋನ್ ಅಂದರೆ ಲಾಂಗ್ ಟರ್ಮ್ ಲೋನ್ ಅಂತ ಹೇಳಿದ್ದಾರೆ, ಕ್ರೆಡಿಟಾರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಅಸೆಟ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಮತ್ತು ಪ್ಲಾಂಟ್ ಆ್ಯಂಡ್ ಮೆಷಿನರಿ, ಕರೆಂಟ್ ಅಸೆಟ್ಸ್, ಸ್ಟಾಕ್, ಡೆಟಾರ್ಸ್, ಕ್ಯಾಶ್, ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನಾವಿದರಿಂದ ಏನು ಫೈಂಡ್ ಔಟ್ ಮಾಡಬೇಕು ಅಂದರೆ ಕರೆಂಟ್ ರೇಷಿಯೋ, ಲಿಕ್ವಿಡ್ ರೇಷಿಯೋ, ಪ್ರೊಪ್ರೈಟರಿ ರೇಷಿಯೋ ಆ್ಯಂಡ್ ಡೆಟ್ ಈಕ್ವಿಟಿ ರೇಷಿಯೋ, ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ಓಕೆ, ಪ್ರತಿಯೊಂದಕ್ಕೂ ಫಾರ್ಮುಲಾಸ್ ಇದೆ. ಫಸ್ಟಿಗೆ ನಾನು ಫಾರ್ಮುಲಾಸ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಕರೆಂಟ್ ರೇಷಿಯೋ ಅಂತ ಹೇಳಿದರೆ ಕರೆಂಟ್ ಅಸೆಟ್ಸ್ ಡಿವೈಡೆಡ್ ಬೈ ಕರೆಂಟ್ ಲಯಬಿಲಿಟೀಸ್ ಇಂಟು 100. ಕರೆಂಟ್ ಅಸೆಟ್ ಅಂದರೆ ಯಾವುದು? ಇಲ್ಲಿ ಫಿಕ್ಸ್ಡ್ ಅಸೆಟ್ ಅಲ್ಲದ ಅಸೆಟ್ಸ್ ಅಂದರೆ ನಾನ್ ಫಿಕ್ಸ್ಡ್ ಅಸೆಟ್ಸ್ ಅಂತ ಹೇಳ್ತೇವೆ. ಸ್ಟಾಕ್, ಡೆಟಾರ್ಸ್, ಕ್ಯಾಶ್, ಇದು ಕರೆಂಟ್ ಅಸೆಟ್ಸ್. ಓಕೆ, ಇದರಲ್ಲಿ ಕರೆಂಟ್ ಲಯಬಿಲಿಟೀಸ್ ಯಾವುದು? ಕ್ರೆಡಿಟಾರ್ಸ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಇದಿಷ್ಟು ಇದು ಕರೆಂಟ್ ಲಯಬಿಲಿಟೀಸ್. ಓಕೆ, ಇವುಗಳೆಲ್ಲ ಫಿಕ್ಸ್ಡ್ ಲಯಬಿಲಿಟೀಸ್ ಗೊತ್ತಿದೆ ಅಲ್ವಾ ನಿಮಗೆ, ಶೇರ್ ಕ್ಯಾಪಿಟಲ್ ಅವುಗಳು. ನೆಕ್ಸ್ಟ್ ಏನಿದೆ? ಲಿಕ್ವಿಡ್ ರೇಷಿಯೋ. ಲಿಕ್ವಿಡ್ ರೇಷಿಯೋವನ್ನು ನೋಡಿ, ಇಲ್ಲಿ ಲಿಕ್ವಿಡ್ ಅಸೆಟ್ಸ್ ಮತ್ತು ಲಿಕ್ವಿಡ್ ಲಯಬಿಲಿಟಿ. ಇಲ್ಲಿ ಸ್ಟಾಕ್, ಡೆಟಾರ್ಸ್, ಕ್ಯಾಶ್, 3 ವಿಷಯ ಹೇಳಿದೆ ನಾನು. ಇದರಲ್ಲಿ ಸ್ಟಾಕ್ ಎನ್ನುವುದು ಕರೆಂಟ್ ಅಸೆಟ್ ಹೌದು, ಆದರೆ ಲಿಕ್ವಿಡ್ ಅಸೆಟ್ ಅಲ್ಲ. ಓಕೆ, ಸ್ಟಾಕನ್ನು ನಾವು ಬೇಗ ಲಿಕ್ವಿಡ್ ಅಸೆಟ್ ಮಾಡಲಿಕ್ಕೆ ಆಗುವುದಿಲ್ಲ. ಲಿಕ್ವಿಡ್ ಅಂದರೆ ವಿ ಕ್ಯಾನ್ ಕನ್ವರ್ಟ್ ಇಂಟು ಕ್ಯಾಶ್, ಅದನ್ನು ನಾವು ಹೇಳೋದು. ಸೊ ಸ್ಟಾಕನ್ನು ನಾವು ಕನ್ವರ್ಟ್ ಮಾಡಲಿಕ್ಕೆ ಅಷ್ಟು ಬೇಗ ಆಗೋದಿಲ್ಲ. ಸೊ ದ್ಯಾಟ್ ಇದು ಲಿಕ್ವಿಡ್ ಅಸೆಟ್ ಅಲ್ಲ. ಇಲ್ಲಿ ಬ್ಯಾಂಕ್ ಓವರ್ ಡ್ರಾಫ್ಟ್, ಇದು ಲಿಕ್ವಿಡ್ ಲಯಬಿಲಿಟಿ ಅಲ್ಲ. ಬ್ಯಾಂಕ್ ಓವರ್ ಡ್ರಾಫ್ಟ್, ಕ್ರೆಡಿಟಾರ್ಸ್ ಹೌದು, ಬ್ಯಾಂಕ್ ಓವರ್ ಡ್ರಾಫ್ಟ್ ಅಲ್ಲ. ಸೊ ದಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಿಕ್ವಿಡ್ ಅಸೆಟ್ಸ್ ಆ್ಯಂಡ್ ಕರೆಂಟ್ ಅಸೆಟ್ಸ್, ಅಥವಾ ಲಿಕ್ವಿಡ್ ಲಯಬಿಲಿಟೀಸ್ ಆ್ಯಂಡ್ ಕರೆಂಟ್ ಲಯಬಿಲಿಟೀಸ್. ನೆಕ್ಸ್ಟ್ ಈಸ್ ಪ್ರೊಪ್ರೈಟರಿ ರೇಷಿಯೋ. ಪ್ರೊಪ್ರೈಟರಿ ರೇಷಿಯೋದಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ಯಾವುದು? ಇವುಗಳಲ್ಲಿ ಶೇರ್ ಹೋಲ್ಡರ್ನವರ ಫಂಡ್ ಯಾವುದು? ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಅಂತ ಎಲ್ಲೆಲ್ಲ ಬರ್ತದೆ ಅದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಡಿಬೆಂಚರ್ ಅಲ್ಲ, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ರಿಸರ್ವ್ಸ್ ಮತ್ತು ಸರ್ಪ್ಲಸ್ ನೀವು ನೋಡಿರ್ಬೋದು ಬ್ಯಾಲೆನ್ಸ್ ಶೀಟಲ್ಲಿ, ಅದು ಯಾವಾಗಲೂ ಕ್ಯಾಪಿಟಲ್ನ ಜೊತೆ ಇರ್ತದೆ, ಶೇರ್ ಕ್ಯಾಪಿಟಲ್ನ ಜೊತೆ. ಸೊ ಇಷ್ಟು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಆಲ್ಸೋ ಶೇರ್ ಹೋಲ್ಡರ್ಗಳ ಫಂಡ್. ಇದಿಷ್ಟು. ಓಕೆ, ದೆನ್ ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್. ಟೋಟಲ್ ಟ್ಯಾಂಜಿಬಲ್ ಅಸೆಟ್ಸ್ ಇದೆಲ್ಲಿದೆ? ಟೋಟಲ್ ಆಫ್ ದ ಅಸೆಟ್, ಎಲ್ಲ ಅಸೆಟ್ಗಳ ಟೋಟಲ್ 7 lakh. ದೆನ್ ಈಸ್ ಡೆಟ್ ಈಕ್ವಿಟಿ ರೇಷಿಯೋ. ಡೆಟ್ ಮತ್ತು ಈಕ್ವಿಟಿ ರೇಷಿಯೋ. ಡೆಟ್ ಅಂದರೆ ಸಾಲ, ಈಕ್ವಿಟಿ ಅಂದರೆ ಫಂಡ್, ಶೇರ್ ಹೋಲ್ಡರ್ಗಳ ಫಂಡ್. ಸೊ ಹಿಯರ್ ಈ ಶೇರ್ ಹೋಲ್ಡರ್ನ ಫಂಡ್ ನಾನು ಹೇಳಿದೆ ಅಲ್ವಾ, ಸೇಮ್ ಅದೇ ಶೇರ್ ಹೋಲ್ಡರ್ಸ್ ಫಂಡ್. ಇಲ್ಲಿ ಲಾಂಗ್ ಟರ್ಮ್ ಡೆಟ್ಸ್ ಯಾವುದೆಲ್ಲ? ಡಿಬೆಂಚರನ್ನು ನಾವು ಲಾಂಗ್ ಟರ್ಮ್ ಬಾರೋವಿಂಗ್ ಅಂತ ಹೇಳ್ತೇವೆ. ಸೊ ಅದು ಲಾಂಗ್ ಟರ್ಮ್ ಡೆಟ್ ಆಗಿರ್ತದೆ. ದೆನ್ ಕಮ್ಸ್ ಲೋನ್, ಇಲ್ಲೇ ಹೇಳಿದ್ದಾರೆ ಲಾಂಗ್ ಟರ್ಮ್ ಅಂತ ಹೇಳಿ. ಸೊ ಇದು ಮತ್ತು ಡಿಬೆಂಚರ್, ಅದು ಪ್ರಾಬ್ಲಮ್ಗೆ ಡಿಪೆಂಡ್ ಆಗಿ ಯಾವುದು ಅಂತ ಸೆಲೆಕ್ಟ್ ಮಾಡುವುದು. ದೆನ್ ಲಾಸ್ಟ್ ಒನ್ ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ. ಕ್ಯಾಪಿಟಲ್ ಗೇರಿಂಗ್ ರೇಷಿಯೋ ಅಂದರೆ ರೇಷಿಯೋ ಆಫ್ ಕ್ಯಾಪಿಟಲ್. ಫಿಕ್ಸ್ಡ್ ಇಂಟ್ರೆಸ್ಟ್ ಬ್ಯಾರಿಂಗ್ ಫಂಡ್ಸ್ ಅಂದರೆ ನೀವು ಕ್ಯಾಪಿಟಲ್ ಹಾಕಲಿಕ್ಕೆ ಶೇರ್ ಹೋಲ್ಡರ್ಸ್ನ ಫಂಡ್ ಎಷ್ಟು ತಗೊಂಡಿದ್ದೀರಿ, ಡೆಟ್ ಎಷ್ಟು ತಗೊಂಡಿದ್ದೀರಿ ಅಂತ, ಸಾಲ. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಬ್ಯಾರಿಂಗ್ ಫಂಡ್ಸ್ ಯಾವುದು? ಫಿಕ್ಸ್ಡ್ ಇಂಟ್ರೆಸ್ಟ್ ಇಲ್ಲೇ ಹೇಳಿದೆ. ಫಿಕ್ಸ್ಡ್ ಇಂಟ್ರೆಸ್ಟ್ ಯಾವುದಕ್ಕೆ ಹಾಕಿದೆ? ಇಲ್ಲಿ ನೋಡಿ, 10% ನಾವು ಇಂಟ್ರೆಸ್ಟ್ ಕೊಡ್ತೇವೆ ಅಥವಾ ಏನು ಕೊಡ್ತೇವೆ, ಇದು ಡಿವಿಡೆಂಡ್ ಕೊಡ್ತೇವೆ ಅಂತೇಳಿ ಹೇಳಿದ್ದೇವೆ, ಫಿಕ್ಸ್ಡ್. ಸೊ ಈ ಪ್ರಿಫರೆನ್ಸ್ ಶೇರ್ ಬರ್ತದೆ ಮತ್ತು ಈ 20% ಡಿಬೆಂಚರ್ಸ್ ಬರ್ತದೆ. ಓಕೆ, ಪ್ಲಸ್ ಈ ಲೋನ್ಗೆ ಕೂಡ ಇಷ್ಟು ಅಮೌಂಟ್ ಅಂತ ಹೇಳಿ ಪರ್ಸೆಂಟೇಜ್ ಇರ್ತದೆ ಅಲ್ವಾ. ಸೊ ಇದು ಕೂಡ ಸೇರ್ತದೆ. ಆಫ್ಟರ್ ದ್ಯಾಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂದರೆ ನಾವು ಶೇರ್ ಹೋಲ್ಡರ್ಸ್ ಫಂಡಿಗೆ ಇದು ಮತ್ತು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಷ್ಟನ್ನು ತಗೊಂಡಿದ್ದೆವು. ಈಕ್ವಿಟಿ ಅಂತ ಹೇಳುವಾಗ ಪ್ರಿಫರೆನ್ಸ್ ಒಂದನ್ನು ಬಿಡಬೇಕು, ಪ್ರಿಫರೆನ್ಸ್ ಬರೋದಿಲ್ಲ. ಅಂದರೆ ಪ್ರತ್ಯೇಕವಾಗಿ ಈಕ್ವಿಟಿ ಶೇರ್ ಅಂತ ಹೇಳಿದಾಗ ಪ್ರಿಫರೆನ್ಸ್ ಶೇರನ್ನು ಬಿಡಬೇಕು. ಬರೀ ಶೇರ್ ಹೋಲ್ಡರ್ಸ್ ಫಂಡ್ ಇದ್ದರೆ ಇದು ಕೂಡ ಸೇರ್ತದೆ. ಓಕೆ, ಇದಿಷ್ಟು ಪ್ರಾಬ್ಲಮ್ ಮತ್ತು ಇದು ಫಾರ್ಮುಲಾ.
ಇನ್ನು ಸೊಲ್ಯೂಷನ್ ಮಾಡುವ. ನಾವು to solve current ratio, to find out current ratio, we need current assets. Here whatever the current assets are there, I'll say stock, debtors and cash. Stock plus debtors plus cash divided by current liabilities ಯಾವುದು, creditors ಮತ್ತು bank overdraft. Creditors plus bank overdraft into 100. ಸೊ ಇಲ್ಲಿ ಸ್ಟಾಕ್ ಎಷ್ಟಿದೆ, 1,50,000. ಸ್ಟಾಕ್ ಇಸ್ 1,50,000 ಪ್ಲಸ್ ಡೆಟಾರ್ಸ್ 50,000, ಕ್ಯಾಶ್ 1 lakh divided by creditors is 1 lakh and bank overdraft is 50,000. 1 lakh plus 50,000 into 100. ಸೊ ಇದರೆಷ್ಟರ ಟೋಟಲ್ ಮಾಡಿ 1,50,50 2 lakh, 2 lakh plus 1 lakh 3 lakh, 3 lakh divided by 1 lakh plus 50,000 ಎಷ್ಟಾಯಿತು, 1,50,000 into 100. 3 lakh divided by 1,50,000 into 100, 200% ಆಯಿತು. ಓಕೆ, ಅಥವಾ 2:1. ಹೌ ಟು ರೈಟ್, ರೇಷಿಯೋದಲ್ಲಿ ಮತ್ತು ಪರ್ಸೆಂಟೇಜಲ್ಲಿ ಎರಡರಲ್ಲೂ ಬರೀಬೇಕು. 2:1, 2:1 ಆರ್ 200% ಅಂತ. 2:1 ಹೇಗೆ ಮಾಡೋದು, ಈ ಎರಡನ್ನು ಕಟ್ ಮಾಡೋದು ಆಯಿತಾ. ಹೇಗೆ ಅಂದರೆ 3 ಎಷ್ಟು 0 ಹೋಗ್ತದೆ, 4 0 ಹೋಗ್ತದೆ. 4 0 ಕಟ್ ಮಾಡಿ ದೆನ್ 15 1s 15 2s ಅಥವಾ ಅಂದರೆ 2:1 ಅಂತ ಆಯಿತು. ಪರ್ಸೆಂಟೇಜ್ ಹೇಗೆ ಮಾಡೋದು, ಇದನ್ನಿಷ್ಟನ್ನು ಇಂಟು ಮಾಡಿದರೆ ಆಯಿತು. 3 lakh ಓಕೆ ಡಿವೈಡೆಡ್ ಬೈ 1,50,000 ಇಂಟು 3 lakh divided by 1,50,000 into 100, 200%. ಓಕೆ, ದಟ್ ಈಸ್ ದ ಥಿಂಗ್. ನೆಕ್ಸ್ಟ್ ಈಸ್ ಲಿಕ್ವಿಡ್ ರೇಷಿಯೋ. ಲಿಕ್ವಿಡ್ ರೇಷಿಯೋ ಹೇಗೆ ಮಾಡುವುದು ಹೇಳಿದೆ, ಆಗ ತೆಕ್ಕೊಂಡ ಸೇಮ್ ಅಮೌಂಟ್ಸ್ ಬಟ್ ಸ್ಟಾಕ್ ತಗೊಳ್ಳಿಕ್ಕಿಲ್ಲ ಮತ್ತು ಬ್ಯಾಂಕ್ ಓವರ್ ಡ್ರಾಫ್ಟ್ ತಗೊಳ್ಳಿಕ್ಕಿಲ್ಲ, ಅಷ್ಟೇ ಡಿಫ್ರೆನ್ಸ್. ಸೊ 1,50,000 ತಗೊಳ್ಳಿಕ್ಕಿಲ್ಲ, ರಿಮೈನಿಂಗ್ 1 lakh plus 50,000, 1 lakh plus 50,000 ಡಿವೈಡೆಡ್ ಬೈ ಲಿಕ್ವಿಡ್ ಲಯಬಿಲಿಟಿ. ನಾವು ಬ್ಯಾಂಕ್ ಓವರ್ ಡ್ರಾಫ್ಟ್ ತಗೊಳ್ಳೋದಿಲ್ಲ, ಅಂದರೆ ಕ್ರೆಡಿಟರ್ಸ್ ಮಾತ್ರ ತಗೊಳ್ತೇವೆ. ಸೊ ಅದೆಷ್ಟಿದೆ, 1 lakh. ಇಲ್ಲೇ ಗೊತ್ತಾಗ್ತದೆ ಎಷ್ಟಾಗ್ತದೆ ಅದು, 1,50,000 ಇಲ್ಲಿ ಇಂಟು 100 ಇದೆ. 1,50,000 ಡಿವೈಡೆಡ್ ಬೈ 1 lakh ಇಂಟು 100. ರೇಷಿಯೋ ಎಷ್ಟಾಗ್ತದೆ, 150% ಬರ್ತದೆ. ಅದು ಇಂಟು ಮಾಡಿ ನೋಡಿ, ಇಷ್ಟು ಇಂಟು ಮಾಡಿದಾಗ 150% ಆರ್ ರೇಷಿಯೋ ಎಷ್ಟು, ಇಷ್ಟು 0 ಕಟ್ ಮಾಡಿ, 4 0 ಕಟ್ ಮಾಡಿ 10 ಮತ್ತು 15 ಎಷ್ಟಾಗ್ತದೆ, ಇಲ್ಲಿ ಕೆಳಗೆ 2, 5 2 5 3 2:3 ಆಗ್ತದೆ. ಅಥವಾ ಅದನ್ನು ಹಾಫ್ ಮಾಡಿದಾಗ 1:1.5. I'll do 1,50,000 divided by 1 lakh 1.5. ಹಾಗಾದರೆ 1.5:1 ಆರ್ ಹೇಗೆ ಮಾಡೋದು, ಇಂಟು 100, 150. ದಿಸ್ ಈಸ್ ದ ಆನ್ಸರ್. ನೆಕ್ಸ್ಟ್ ಪ್ರೊಪ್ರೈಟರಿ ರೇಷಿಯೋ. ಶೇರ್ ಹೋಲ್ಡರ್ಸ್ ಫಂಡ್. ಯಾವುದು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಹೇಳಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. 2 lakh, 1 lakh ಪ್ಲಸ್ 1 lakh, 2 lakh plus 1 lakh plus 1 lakh divided by total tangible asset ಅಂದರೆ ಅಸೆಟ್ನ ಟೋಟಲ್ 7 lakh into 100 ಅಂದರೆ 4 lakh divided by 7 lakh
into 100, 4 lakh divided by 7 lakh, 0.57. ಹೀಗೆ ಬಂದರೆ ಹಾಗೆ ಬರೀರಿ, 0.57:1 ಇಂಟು 100, ಪರ್ಸೆಂಟೇಜ್ ನೋಡುವಾಗ ಇಂಟು 100, 57.14. ಓಕೆ, ನೆಕ್ಸ್ಟ್ ಈಸ್ ಡೆಟ್ ಈಕ್ವಿಟಿ ರೇಷಿಯೋ. ಡೆಟ್ ಈಕ್ವಿಟಿ ರೇಷಿಯೋ ಅಂದರೆ ಲಾಂಗ್ ಟರ್ಮ್ ಡೆಟ್ಸ್ ಪ್ಲಸ್ ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಫಂಡ್ ನಮಗೆ ಆಲ್ರೆಡಿ ಗೊತ್ತಿದೆ, ಎಷ್ಟು ಶೇರ್ ಹೋಲ್ಡರ್ಸ್ ಫಂಡ್ 4 lakh, ಅದನ್ನು ಬರೀರಿ 4 lakh. ಡೆಟ್ ಲಾಂಗ್ ಟರ್ಮ್ ಡೆಟ್ಸ್ ಯಾವುದು ಅಂತ ಹೇಳಿದೆ, 20% ಡಿಬೆಂಚರ್ ಮತ್ತು ಲೋನ್ 1 lakh ಪ್ಲಸ್ 50,000. ಡಿಬೆಂಚರ್ ಮತ್ತು ಲೋನ್ ಆಯಿತಾ, 1 lakh ಪ್ಲಸ್ 50,000. ಸೊ ಇಟ್ ಈಸ್ 1,50,000 ಡಿವೈಡೆಡ್ ಬೈ 4 lakh ಇಂಟು 100 ಎಷ್ಟಾಗ್ತದೆ, 1,50,000 ಡಿವೈಡೆಡ್ ಬೈ 4 lakh, 0.375 ಅಥವಾ 5 ಈಚೆ ತಂದು 8 ಅಂತ ಮಾಡಿ ಎಷ್ಟಾಗ್ತದಾಗ 0.38:1. ಆರ್ ಪರ್ಸೆಂಟೇಜ್ ಹೇಗೆ ಮಾಡೋದು, ಇಂಟು 100. ಓಕೆ, 37.5 ಅಥವಾ 38%. ಹೀಗೆ ಮಾಡಿದ ಹಾಗೆ 38% ಅಂತ ಬರಿಬೋದು, ಆರ್ 37.5%. ಪಾಯಿಂಟ್ ಎಲ್ಲ ಪ್ರಾಬ್ಲಮ್ ಇಲ್ಲ, ನೋ ಪ್ರಾಬ್ಲಮ್. ದೆನ್ ಕ್ಯಾಪಿಟಲ್ ಗ್ಯಾರಿಂಗ್ ರೇಷಿಯೋ, ಲಾಸ್ಟ್ ಒನ್, ಕ್ಯಾಪಿಟಲ್ ಗ್ಯಾರಿಂಗ್ ರೇಷಿಯೋ, ಫಿಕ್ಸ್ಡ್ ಇಂಟ್ರೆಸ್ಟ್ ಬ್ಯಾರಿಂಗ್ ಫಂಡ್ಸ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಫಿಕ್ಸ್ಡ್ ಇಂಟ್ರೆಸ್ಟ್ ಬ್ಯಾರಿಂಗ್ ಫಂಡ್ ಯಾವುದು ಅಂತ ಹೇಳಿದೆ, ಪ್ರಿಫರೆನ್ಸ್ ಶೇರ್ ಪ್ಲಸ್ ಡಿಬೆಂಚರ್ಸ್ ಪ್ಲಸ್ ಲೋನ್ ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಯಾವುದು ಹೇಳಿದೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇಂಟು 100. ಆ ಅಮೌಂಟ್ ಹಾಕಿ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ, 1 lakh ಇದೆ, ಡಿಬೆಂಚರ್ಸ್ 1 lakh, ಲೋನ್ 50,000. ಸೊ 2,50,000 ಡಿವೈಡೆಡ್ ಬೈ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಯಾವುದು, ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh, 2 lakh ಪ್ಲಸ್ ಇಲ್ಲಿದೆ ಆಯಿತಾ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಈಸ್ 2 lakh ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 1 lakh. 2 lakh ಪ್ಲಸ್ 1 lakh ಈಸ್ 3 lakh ಇಂಟು 100 ಎಷ್ಟಾಗ್ತದೆ ಆಗ, 2,50,000 ಡಿವೈಡೆಡ್ ಬೈ 3 lakh, 0.83:1 ಆರ್ ಇಂಟು 100 ಸಮ 83.33%. This is the solution. If you want, take the screenshot. ಈಗ ಅಲ್ಲಿ 0.38:1 ಅಂತ ಇದೆ ಅಲ್ವಾ, ಅದೇ ತರಹ 2:1 ಅಂತ ಇಲ್ಲ. ಆ 1 ಅಂತ ಹೇಳುವುದು ಯಾವಾಗಲೂ ರೈಟ್ ಸೈಡಲ್ಲಿರಬೇಕು. ಓಕೆ, ರೈಟ್ ಸೈಡಲ್ಲಿರುವುದು 1. ಈಚೆ ನೀವು ಎಂಥ ಡಿಫ್ರೆನ್ಸ್ ಬಂದರೂ ಅಲ್ಲಿ ಬರಿಬೇಕು. ಈಚೆ ಸೈಡ್ ಅಂದರೆ ರೈಟ್ ಸೈಡ್ ಯಾವಾಗಲೂ 1 ಆಗಿರ್ತದೆ. ಓಕೆ, ಥ್ಯಾಂಕ್ ಯು.